ನಮ್ಮ ಮೆಟ್ರೋದಲ್ಲಿ ಖತರ್ನಾಕ್ ಕಾಮುಕನೊಬ್ಬ ಲಾಕ್ ಆಗಿದ್ದಾನೆ. ಯುವತಿಯರ ಫೋಟೋ ತೆಗಿತಾ ಇದ್ದಂತಹ ವ್ಯಕ್ತಿಯನ್ನ ಅರೆಸ್ಟ್ ಮಾಡಲಾಗಿದೆ. ಮಹಿಳೆಯರ ಫೋಟೋಗಳನ್ನ ಕ್ಲಿಕ್ ಮಾಡ್ತಾ ಇದ್ದಂತಹ ಕ್ರಿಮಿನೀತ ಆತನನ್ನ ಮೆಟ್ರೋ ಸೆಕ್ಯೂರಿಟಿ ಗಾರ್ಡ್ಸ್ ಬಂಧಿಸಿದ್ದಾರೆ. ಕಾಮುಕನ ಫೋನ್ ಪರಿಶೀಲಿಸಿದಾಗ ಈ ಕೃತ್ಯ ಬೆಳಕಿಗೆ ಬಂದಿದೆ. ಆರೋಪಿಯನ್ನ ಜಯನಗರ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸಿಕ್ಕ ಯುವತಿಯರ ವಿಡಿಯೋ ಫೋಟೋಗಳನ್ನ ತೆಗಿತಾ ಇದ್ದಂತಹ ಕಾಮುಕ ಈತ. ಮೆಟ್ರೋ ಸೆಕ್ಯೂರಿಟಿ ಗಾರ್ಡ್ಗಳು ಈಗ ಆತನನ್ನ ಅರೆಸ್ಟ್ ಮಾಡಿ ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಜೊತೆ ಫೋನ್ ಕನೆಕ್ಟ್ ಆಗಿದ್ದಾರೆ ದೀಪ್ತಿ ತೊಳ್ಪಾಡಿ, ನಮ್ಮ ಪ್ರತಿನಿಧಿ. ಎಸ್ ದೀಪ್ತಿ, ಏನೆಲ್ಲ ಅಪ್ಡೇಟ್ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಶ್ರೀಲಕ್ಷ್ಮಿ ಒಂದು ರೀತಿಯ ಸೈಕೋಪಾತು ಮೆಟ್ರೋದಲ್ಲಿ ಸಂಚರಿಸುತ್ತಿರುವಂತಹ ಯುವತಿಯರ ಖಾಸಗಿ ಫೋಟೋಗಳನ್ನ ಕ್ಲಿಕ್ಕಿಸಿ ಅದನ್ನ ಸ್ಟೋರ್ ಮಾಡ್ಕೊಳ್ತಾ ಇದ್ದ. ಹೀಗೆ ಡಿಸೆಂಬರ್ 25ನೇ ತಾರೀಕು ಬೆಳಿಗ್ಗೆ ಯುವತಿಯೊಬ್ಬಳು ಮೆಜೆಸ್ಟಿಕ್ ನಿಂದ ಜೆಪಿ ನಗರ ಮೆಟ್ರೋ ಸ್ಟೇಷನ್ಗೆ ಹೋಗ್ತಿದ್ದಂತಹ ವೇಳೆ ಆಕೆಯ ಫೋಟೋವನ್ನ ತೆಗೆಯೋದಕ್ಕೆ ಮುಂದಾಗ್ತಾನೆ. ಇದನ್ನ ನೋಡಿದಂತಹ ಯುವತಿ ಆತನಿಗೆ ಹೋಗಿ ಪ್ರಶ್ನೆ ಮಾಡಿ ಮೊಬೈಲ್ ತಗೊಂಡು ನೋಡಿದಾಗ ಇವಳು ಫೋಟೋಗಳನ್ನ ತಗೊಂಡಿರುವಂತದ್ದು ಗೊತ್ತಾಗುತ್ತೆ. ಸೊ ಸರಿಯಾಗಿ ಕಪಾಳಕ್ಕೆ ಬಾಳಿಸಿ ಅಲ್ಲಿ ಕ್ಲಾಸ್ ತಗೊಳ್ಳುವಂತಹ ಸಂದರ್ಭದಲ್ಲಿ ಅಲ್ಲೇ ಅಲರ್ಟ್ ಆದಂತಹ ಮೆಟ್ರೋ ಸಿಬ್ಬಂದಿಗಳು ಬಂದು ಏನ್ ಜಗಳ ಆಗ್ತಾ ಇದೆ ಅಂತ ಕೇಳ್ತಾರೆ. ಮೆಟ್ರೋ ಸೆಕ್ಯೂರಿಟಿ ಗಾರ್ಡ್ಗಳಾದ ಸುಜಿತ್ ಮತ್ತೆ SG ರಾವ್ ಅನ್ನೋರು ಅವತ್ತು ಡ್ಯೂಟಿಯಲ್ಲಿ ಇರ್ತಾರೆ. ಅವರು ಕೇಳಿದಂತಹ ಸಂದರ್ಭದಲ್ಲಿ ಈ ರೀತಿ ಇವನ್ನೆಲ್ಲ ಮಾಡಿದ್ದಾನೆ ಅಂತ. ಆಗ ಸೆಕ್ಯೂರಿಟಿ ಗಾರ್ಡ್ಗಳು ಆತನ ಮೊಬೈಲ್ ಅನ್ನ ತಗೊಂಡು ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಇದೇ ತರ 50ಕ್ಕೂ ಹೆಚ್ಚು ಮಹಿಳೆಯರ ಫೋಟೋಗಳನ್ನ ಈತ ಮೆಟ್ರೋದಲ್ಲಿ ಕ್ಲಿಕ್ಕಿಸಿರೋದು ಗೊತ್ತಾಗುತ್ತೆ. ತಕ್ಷಣ ಅವ್ರೇನ್ ಮಾಡ್ತಾರೆ ಅಂದ್ರೆ ತಮ್ಮ ಅಥಾರಿಟಿಗೆ ಹೇಳಿ ಅಲ್ಲಿಂದ ಜಯನಗರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವನನ್ನ ಕರ್ಕೊಂಡು ಹೋಗಿ ಸರೆಂಡರ್ ಮಾಡಿಸ್ತಾರೆ. ಸೊ ಅವನ ಮೇಲೆ ಕೇಸ್ ಕೂಡ ಬುಕ್ ಆಗಿದೆ. ಒಂದ್ ಕಡೆ FIR ಆಗಿದೆ, ಈ ಕಡೆಯಿಂದ ಮೆಟ್ರೋ ಇಂದ 5,000 ದಂಡವನ್ನ ಕೂಡ ಹಾಕಲಾಗಿದೆ. ಸೊ ಆತನಿಗೆ ಕಾನೂನು ರೀತಿಯ ಕ್ರಮವನ್ನ ತಗೊಳ್ಳೋ ಮೂಲಕ ಈ ತರದ್ದೆಲ್ಲ ನಡೆಯೋದಿಲ್ಲ ಅನ್ನೋ ಒಂದು ಪಾಠವನ್ನ ಮೆಟ್ರೋ ಸಿಬ್ಬಂದಿಗಳು ಕಲಿಸ್ಕೊಟ್ಟಿರುವಂತದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ದೀಪ್ತಿ ಡೀಟೇಲ್ಸ್ಗಾಗಿ. ನಮ್ಮ ಮೆಟ್ರೋದಲ್ಲಿ ಖತರ್ನಾಕ್ ಕಾಮುಕನೊಬ್ಬ ಲಾಕ್ ಆಗಿದ್ದಾನೆ. ಯುವತಿಯರ ಫೋಟೋ ತೆಗಿತಾ ಇದ್ದಂತಹ ವ್ಯಕ್ತಿಯನ್ನ ಅರೆಸ್ಟ್ ಮಾಡಲಾಗಿದೆ. ಮಹಿಳೆಯರ ಫೋಟೋಗಳನ್ನ ಕ್ಲಿಕ್ ಮಾಡ್ತಾ ಇದ್ದಂತಹ ಕ್ರಿಮಿನೀತ ಆತನನ್ನ ಮೆಟ್ರೋ ಸೆಕ್ಯೂರಿಟಿ ಗಾರ್ಡ್ಸ್ ಬಂಧಿಸಿದ್ದಾರೆ. ಕಾಮುಕನ ಫೋನ್ ಪರಿಶೀಲಿಸಿದಾಗ ಈ ಕೃತ್ಯ ಬೆಳಕಿಗೆ ಬಂದಿದೆ. ಆರೋಪಿಯನ್ನ ಜಯನಗರ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸಿಕ್ಕ ಯುವತಿಯರ ವಿಡಿಯೋ ಫೋಟೋಗಳನ್ನ ತೆಗಿತಾ ಇದ್ದಂತಹ ಕಾಮುಕ ಈತ. ಮೆಟ್ರೋ ಸೆಕ್ಯೂರಿಟಿ ಗಾರ್ಡ್ಗಳು ಈಗ ಆತನನ್ನ ಅರೆಸ್ಟ್ ಮಾಡಿ ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಜೊತೆ ಫೋನ್ ಕನೆಕ್ಟ್ ಆಗಿದ್ದಾರೆ ದೀಪ್ತಿ ತೊಳ್ಪಾಡಿ, ನಮ್ಮ ಪ್ರತಿನಿಧಿ. ಎಸ್ ದೀಪ್ತಿ, ಏನೆಲ್ಲ ಅಪ್ಡೇಟ್ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಶ್ರೀಲಕ್ಷ್ಮಿ ಒಂದು ರೀತಿಯ ಸೈಕೋಪಾತು ಮೆಟ್ರೋದಲ್ಲಿ ಸಂಚರಿಸುತ್ತಿರುವಂತಹ ಯುವತಿಯರ ಖಾಸಗಿ ಫೋಟೋಗಳನ್ನ ಕ್ಲಿಕ್ಕಿಸಿ ಅದನ್ನ ಸ್ಟೋರ್ ಮಾಡ್ಕೊಳ್ತಾ ಇದ್ದ. ಹೀಗೆ ಡಿಸೆಂಬರ್ 25ನೇ ತಾರೀಕು ಬೆಳಿಗ್ಗೆ ಯುವತಿಯೊಬ್ಬಳು ಮೆಜೆಸ್ಟಿಕ್ ನಿಂದ ಜೆಪಿ ನಗರ ಮೆಟ್ರೋ ಸ್ಟೇಷನ್ಗೆ ಹೋಗ್ತಿದ್ದಂತಹ ವೇಳೆ ಆಕೆಯ ಫೋಟೋವನ್ನ ತೆಗೆಯೋದಕ್ಕೆ ಮುಂದಾಗ್ತಾನೆ. ಇದನ್ನ ನೋಡಿದಂತಹ ಯುವತಿ ಆತನಿಗೆ ಹೋಗಿ ಪ್ರಶ್ನೆ ಮಾಡಿ ಮೊಬೈಲ್ ತಗೊಂಡು ನೋಡಿದಾಗ ಇವಳು ಫೋಟೋಗಳನ್ನ ತಗೊಂಡಿರುವಂತದ್ದು ಗೊತ್ತಾಗುತ್ತೆ. ಸೊ ಸರಿಯಾಗಿ ಕಪಾಳಕ್ಕೆ ಬಾಳಿಸಿ ಅಲ್ಲಿ ಕ್ಲಾಸ್ ತಗೊಳ್ಳುವಂತಹ ಸಂದರ್ಭದಲ್ಲಿ ಅಲ್ಲೇ ಅಲರ್ಟ್ ಆದಂತಹ ಮೆಟ್ರೋ ಸಿಬ್ಬಂದಿಗಳು ಬಂದು ಏನ್ ಜಗಳ ಆಗ್ತಾ ಇದೆ ಅಂತ ಕೇಳ್ತಾರೆ. ಮೆಟ್ರೋ ಸೆಕ್ಯೂರಿಟಿ ಗಾರ್ಡ್ಗಳಾದ ಸುಜಿತ್ ಮತ್ತೆ SG ರಾವ್ ಅನ್ನೋರು ಅವತ್ತು ಡ್ಯೂಟಿಯಲ್ಲಿ ಇರ್ತಾರೆ. ಅವರು ಕೇಳಿದಂತಹ ಸಂದರ್ಭದಲ್ಲಿ ಈ ರೀತಿ ಇವನ್ನೆಲ್ಲ ಮಾಡಿದ್ದಾನೆ ಅಂತ. ಆಗ ಸೆಕ್ಯೂರಿಟಿ ಗಾರ್ಡ್ಗಳು ಆತನ ಮೊಬೈಲ್ ಅನ್ನ ತಗೊಂಡು ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಇದೇ ತರ 50ಕ್ಕೂ ಹೆಚ್ಚು ಮಹಿಳೆಯರ ಫೋಟೋಗಳನ್ನ ಈತ ಮೆಟ್ರೋದಲ್ಲಿ ಕ್ಲಿಕ್ಕಿಸಿರೋದು ಗೊತ್ತಾಗುತ್ತೆ. ತಕ್ಷಣ ಅವ್ರೇನ್ ಮಾಡ್ತಾರೆ ಅಂದ್ರೆ ತಮ್ಮ ಅಥಾರಿಟಿಗೆ ಹೇಳಿ ಅಲ್ಲಿಂದ ಜಯನಗರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವನನ್ನ ಕರ್ಕೊಂಡು ಹೋಗಿ ಸರೆಂಡರ್ ಮಾಡಿಸ್ತಾರೆ. ಸೊ ಅವನ ಮೇಲೆ ಕೇಸ್ ಕೂಡ ಬುಕ್ ಆಗಿದೆ. ಒಂದ್ ಕಡೆ FIR ಆಗಿದೆ, ಈ ಕಡೆಯಿಂದ ಮೆಟ್ರೋ ಇಂದ 5,000 ದಂಡವನ್ನ ಕೂಡ ಹಾಕಲಾಗಿದೆ. ಸೊ ಆತನಿಗೆ ಕಾನೂನು ರೀತಿಯ ಕ್ರಮವನ್ನ ತಗೊಳ್ಳೋ ಮೂಲಕ ಈ ತರದ್ದೆಲ್ಲ ನಡೆಯೋದಿಲ್ಲ ಅನ್ನೋ ಒಂದು ಪಾಠವನ್ನ ಮೆಟ್ರೋ ಸಿಬ್ಬಂದಿಗಳು ಕಲಿಸ್ಕೊಟ್ಟಿರುವಂತದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ದೀಪ್ತಿ ಡೀಟೇಲ್ಸ್ಗಾಗಿ. ಟೀಮ್ ಇಂಡಿಯಾದಲ್ಲಿ ಹೆಡ್ ಕೋಚ್ ವರ್ಸಸ್ ಆಟಗಾರರು ಅಂತ ಆಗ್ಬಿಟ್ಟಿದ್ಯಾ? ತಂಡದ ಆಟಗಾರರ ಬಗ್ಗೆ ಗೌತಮ್ ಗಂಭೀರ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸಿಡ್ನಿ ಟೆಸ್ಟ್ ಮ್ಯಾಚ್ಗೆ ತಂಡದಲ್ಲಿ ಭಾರಿ ಬದಲಾವಣೆ ಮಾಡ್ತಾರಾ? ನಾಯಕ ರೋಹಿತ್ ಶರ್ಮಾಗೂ ಕೂಡ ಸ್ಥಾನ ಸಿಗಲ್ವಾ? ರೋಹಿತ್ ಆಯ್ಕೆ ಬಗ್ಗೆಯೇ ಇನ್ನೂ ಕೂಡ ಗೌತಮ್ ಗಂಭೀರ್ ಖಚಿತಪಡಿಸಿಲ್ಲ. ಏನಾಗ್ತಾ ಇದೆ ಹಾಗಾದ್ರೆ ಟೀಮ್ ಇಂಡಿಯಾದಲ್ಲಿ? ಟೀಮ್ ಇಂಡಿಯಾ ತಂಡ ಭದ್ರವಾಗಿದೆ, ಯಾರೂ ಆತಂಕ ಪಡಬೇಕಾಗಿಲ್ಲ. ನಮ್ಗೆ ಗೆಲುವೇ ಮುಖ್ಯ, ಗೆಲ್ಲಿಸುವವರಿಗೆ ಅವಕಾಶ. ಇಲ್ಲಿ ಎಲ್ಲರಿಗೂ ಫಲಿತಾಂಶ ಮಾತ್ರ ಬೇಕು, ರಿಸಲ್ಟ್ ಬೇಕು. ಈ ಕ್ರೀಡೆ ಕೇವಲ ಫಲಿತಾಂಶಕ್ಕಾಗಿಯೇ ಪ್ರಸಿದ್ಧ. ಕಳಪೆ ಪ್ರದರ್ಶನ ನೀಡಿದ ಆಟಗಾರರಿಗೆ ಗೇಟ್ ಪಾಸ್ ಕೊಡ್ತೀವಿ ಅಂತ ಗೌತಮ್ ಗಂಭೀರ್ ಹೇಳಿದ್ದಾರೆ. ವೆರಿ ಸ್ಟ್ರೈಟ್ ಫಾರ್ವರ್ಡ್ ಮಾತುಗಳು ಗೌತಮ್ ಗಂಭೀರ್ ಹೇಳಿದ್ದಾರೆ.
सब इंडिविजुअल्स को पता है। देखिए, पहली बात तो है कि सब इंडिविजुअल्स को पता है कि किस एरिया में काम करना है, और ऐसा नहीं है कि यहाँ पर मैं कोई इंडिविजुअल्स के बारे में बात करूँ, बिकॉज अल्टीमेटली आप एज ए टीम जीतते हैं और एज ए टीम ही हारते हैं, और जब आप अपने देश के लिए खेल रहे होते हैं। देखिए, पहली बात तो है कि सब इंडिविजुअल्स को पता है कि किस एरिया में काम करना है, और ऐसा नहीं है कि यहाँ पर मैं कोई इंडिविजुअल्स के बारे में बात करूँ, बिकॉज अल्टीमेटली आप एज ए टीम जीतते हैं और एज ए टीम ही हारते हैं, और जब आप अपने देश के लिए खेल रहे होते हैं तो हर व्यक्ति यही कोशिश करता है कि अपना मैक्सिमम कंट्रीब्यूट कर सके, तो वो इम्पोर्टेंट। और ऐसा नहीं है कि जो डिबेट एक प्लेयर और कोच के बीच में होती है वो उनके ही बीच में रहनी चाहिए। आप सिर्फ रिजल्ट देखते हैं, और फॉर्चुनेटली या अनफॉर्चुनेटली ये स्पोर्ट सिर्फ रिजल्ट के लिए ही जाना जाता है, बट कॉन्वर्सेशन जो होती है वो दो इंडिविजुअल्स के बीच में और वो ड्रेसिंग रूम के बीच में वो वहीं तक रहनी चाहिए। ಆಸ್ಟ್ರೇಲಿಯಾ ವಿರುದ್ಧದ ಸರಣಿಯಲ್ಲಿ ಭಾರತಕ್ಕೆ 1-2 ಅಂತರ ಆಗಿರ್ತಕ್ಕಂಥದ್ದು. ಆಟಗಾರರ ವಿರುದ್ಧ ಗಂಭೀರ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಡ್ರೆಸ್ಸಿಂಗ್ ರೂಮ್ನಲ್ಲಿ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿರ್ತಕ್ಕಂಥ ವಿಚಾರ ವರದಿಯಾಗಿದೆ. ಇನ್ನೂ ಸ್ಪಷ್ಟವಾಗಿ ಇದನ್ನ ಹೆಡ್ ಕೋಚ್ ಗಂಭೀರ್ ನಿರಾಕರಿಸಿಲ್ಲ. ಡ್ರೆಸ್ಸಿಂಗ್ ರೂಮ್ನಲ್ಲಿನ ಮಾತುಕತೆಗಳು ಅಲ್ಲೇ ಇರಬೇಕು, ಎಲ್ಲಿ ಕೆಲಸ ಮಾಡಬೇಕು ಅನ್ನೋದು ಎಲ್ರಿಗೂ ಗೊತ್ತಿದೆ. ತಂಡವಾಗಿಯೇ ಗೆಲ್ತೇವೆ, ತಂಡವಾಗಿಯೇ ಸೋಲ್ತೇವೆ ಅಂತ ಬಹಳ ಕ್ಲಿಯರ್ ಆಗಿ ಗೌತಮ್ ಗಂಭೀರ್ ಮಾತನಾಡಿದ್ದಾರೆ. ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ನಾಗರಾಜ್ ಕನೆಕ್ಟ್ ಆಗಿದ್ದಾರೆ. ನಾಗರಾಜ್, ಏನ್ ನಡೀತಾ ಇದೆ ಟೀಮ್ ಇಂಡಿಯಾದಲ್ಲಿ? ಗೌತಮ್ ಗಂಭೀರ್ ವರ್ಸಸ್ ಇತರೆ ಆಟಗಾರರು ನಡುವೆ ಏನೆಲ್ಲ ನಡೀತಾ ಇದೆ ಅಂತ, ಇದ್ರ ರಿಸಲ್ಟ್ ಏನಿರುತ್ತೆ? ಇದ್ರ ರಿಸಲ್ಟ್ ನಾವು ಪಾಸಿಟಿವ್ ಆಗಿ ಎಕ್ಸ್ಪೆಕ್ಟ್ ಮಾಡ್ಬೋದಾ ಅಥವಾ ನೆಗೆಟಿವ್ ಆಗಿ ಏನಾದ್ರೂ ಆಗತ್ತಾ? ಏನಾಗ್ಬೋದು? ಶ್ರೀಲಕ್ಷ್ಮಿ, ಏನು ಭಾರತ ಟೆಸ್ಟ್ ತಂಡ MCGಯಲ್ಲಿ ನಡೆದಂಥ ಟೆಸ್ಟ್ ಪಂದ್ಯವನ್ನು ಸೋತ ಬಳಿಕ ಒಂದಷ್ಟು ವಿಚಾರಗಳಲ್ಲಿ ಸಾಕಷ್ಟು ವಿವಾದಾತ್ಮಕ ಅನ್ನೋ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಪ್ರಮುಖ ಕಾರಣ ಅಂತ ಒಂದು ಕಡೆ ಆದರೆ ಏನು ಹಿರಿಯ ಆಟಗಾರರಾದಂಥ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ತಮ್ಮ ಬ್ಯಾಟಿಂಗ್ನಲ್ಲಿ ತಮ್ಮ ಪ್ರದರ್ಶನ ಏನು ತಮ್ಮ ಮೂಲ ಪ್ರದರ್ಶನ, ಅವರು ಅತ್ಯುತ್ತಮ ಬ್ಯಾಟ್ಸ್ಮನ್ಗಳು, ವಿಶ್ವದ ಬ್ಯಾಟ್ಸ್ಮನ್ಗಳಂತೇಳಿ ರುಜು ಆಗಿದ್ದಾರೆ. ಅವರು ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಪ್ರದರ್ಶನ ನೀಡ್ತಾ ಇಲ್ಲ ಅನ್ನೋ ಒಂದು ಮಾತುಗಳು ಒಂದು ಕಡೆ ಆದರೆ, ಡ್ರೆಸ್ಸಿಂಗ್ ರೂಮ್ನಲ್ಲಿ ಏನು ಗಂಭೀರ್ ಈ ವಿಚಾರವಾಗಿ ಹಿರಿಯ ಆಟಗಾರರು ಸೇರಿದಂತೆ ಆಟಗಾರರ ಮೇಲೆ MCGಯಲ್ಲಿ ಗೆಲ್ಲಬಹುದಾಗಿದ್ದಂಥ ಟೆಸ್ಟ್ ಅನ್ನ ಕೈ ಬಿಟ್ರು ಅನ್ನೋ ವಿಚಾರಕ್ಕೆ ಗಂಭೀರ್ ಸಿಡಿಮಿಡಿಗೊಂಡಿದ್ರು ಅನ್ನೋ ವಿಚಾರವನ್ನ ಕೆಲ ಮಾಧ್ಯಮಗಳು, ಕೆಲ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿ ವಿಚಾರಗಳು ಹೊರಗಡೆ ಬಂದಿದ್ದು. ಇದಕ್ಕೆ ಗೌತಮ್ ಗಂಭೀರ್ ಸಾಕಷ್ಟು ಅಗ್ರೆಸಿವ್ ಆಗಿರ್ತಕ್ಕಂಥದ್ದು ಮತ್ತೆ ಕೋಪಗೊಂಡಿರ್ತಕ್ಕಂಥದ್ದು. ಯಾಕಂತಂದ್ರೆ ಏನು ಒಂದು ಡ್ರೆಸ್ಸಿಂಗ್ ರೂಮ್ ನಲ್ಲಿ ನಡೆಯುವಂತ ವಿಚಾರ ಹೊರಗಡೆ ಹೋಗುವಂತದ್ದಲ್ಲ, ಇದು ಅಲ್ಲೇ ಇರಬೇಕಾಗಿತ್ತು. ಆದ್ರೆ ಇದನ್ನ ಆಚೆ ತೆಗೆದುಕೊಂಡು ಹೋದವರು ಯಾರು ಅಂದ್ರೆ ಯಾರೋ ಒಬ್ರು ಆಟಗಾರರು, ಕೋಚ್ ಮತ್ತೆ ಸಿಬ್ಬಂದಿಯನ್ನು ಹೊರತುಪಡಿಸಿ ಬೇರೆ ಯಾರಿಗೂ ಸಹ ಡ್ರೆಸ್ಸಿಂಗ್ ರೂಮ್ಗೆ ಅನುಮತಿ ಇರಲ್ಲ. ಇಂಥದ್ರಲ್ಲಿ ಅಲ್ಲಿ ನಡೆಯುವಂತ ವಿಚಾರ ಹೊರಗೆ ಹೇಗೋಯ್ತು ಅನ್ನೋದ್ರ ಬಗ್ಗೆ ಗೌತಮ್ ಗಂಭೀರ್ ಸಾಕಷ್ಟು ಅಸಮಾಧಾನಗೊಂಡಿರ್ತಕ್ಕಂಥದ್ದು. ಇದು ಒಂದು ಕಡೆ ಬೆಳವಣಿಗೆ ಆದ್ರೆ, ಮತ್ತೊಂದು ಕಡೆ ಏನು ನಾಳೆಯಿಂದ ಸಿಡ್ನಿಯಲ್ಲಿ 5ನೇ ಟೆಸ್ಟ್ ಆರಂಭ ಆಗ್ತಾ ಇದೆ. ಈಗಾಗಲೇ ಏನು ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ಗೆ ಭಾರತ ಅರ್ಹತೆ ಪಡೆಯುವಲ್ಲಿ ವಿಫಲ ಆಗಿರೋದು ಒಂದು ಕಡೆ ಆದ್ರೆ, ಇತ್ ಕಡೆ 5ನೇ ಟೆಸ್ಟ್ ನಾಳೆಯಿಂದ ಆರಂಭ ಆಗ್ತಾ ಇದೆ. 5ನೇ ಟೆಸ್ಟ್ ನಲ್ಲಿ ಭಾರತ ಗೆದ್ದರಷ್ಟೇ ಸರಣಿಯಲ್ಲಿ ಸಮಬಲ ಸಾಧಿಸಬಹುದು. 2 ಬಾರಿ ಆಸ್ಟ್ರೇಲಿಯಾ ನೆಲದಲ್ಲಿ ಆಸ್ಟ್ರೇಲಿಯಾವನ್ನ ಸೋಲಿಸಿ ಕಪ್ಪೆತ್ಕೊಂಡು ಬಂದಿದ್ದಂತ ಭಾರತ ತಂಡ ಈ ಬಾರಿ ಸರಣಿ ಸೋಲಿನ ಒಂದು ಭೀತಿಯಲ್ಲಿ ಇರ್ತಕ್ಕಂಥದ್ದು. ಈ ಹಂತದಲ್ಲಿ ಕೋಚ್ ಮತ್ತೆ ತಂಡದ ಆಟಗಾರರ ನಡುವೆ ಈ ರೀತಿಯ ಭಿನ್ನಾಭಿಪ್ರಾಯಗಳಿದಾವೆ ಅಂತೇಳಿ ಅದು ಹೊರಗಡೆ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ತಂಡದ ಸಾಮರ್ಥ್ಯ ಮತ್ತೆ ತಂಡದ ಪ್ರದರ್ಶನದ ಮೇಲೆ ಪ್ರಭಾವ ಬೀರೋ ಸಾಧ್ಯತೆ ಇರ್ತಕ್ಕಂಥದ್ದು. ಈ ಹಿಂದೆ ಏನು ಗ್ರೇಗ್ ಚಾಪೆಲ್ ಕೋಚ್ ಆಗಿದ್ದಾಗ, ಸೌರವ್ ಗಂಗೂಲಿ ಕ್ಯಾಪ್ಟನ್ಸಿಯಲ್ಲಿದ್ದಾಗ, ಮತ್ತೆ ವಿರಾಟ್ ಕೊಹ್ಲಿ ಮತ್ತೆ ಅನಿಲ್ ಕುಂಬ್ಳೆ ಒಂದು ಕಾಂಬಿನೇಷನ್, ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಆಗಿದ್ದಾಗ ಅಥವಾ ಅನಿಲ್ ಕುಂಬ್ಳೆ ಕೋಚ್ ಆಗಿದ್ದಂಥ ಸಂದರ್ಭದಲ್ಲಿ ಇದ್ದಂಥ ಕಾಂಟ್ರವರ್ಸಿಗಳು ಮತ್ತೆ ಮರುಕಳಿಸ್ತಾ ಇದಾವ ಅನ್ನೋ ಒಂದು ಅನುಮಾನಗಳು ಶುರುವಾಗಿರ್ತಕ್ಕಂಥದ್ದು. ನಾಳೆ ಸಿಡ್ನಿಯಲ್ಲಿ 5ನೇ ಟೆಸ್ಟ್ ಆರಂಭ ಆಗ್ತಾ ಇದೆ. ಇದರ ಪರಿಣಾಮ ಯಾವ ರೀತಿ ಇರುತ್ತೆ ಮತ್ತೆ ಆಟಗಾರರ ಪ್ರದರ್ಶನ ಯಾವ ರೀತಿ ಇರುತ್ತೆ ಅನ್ನೋದು ಈಗ ಸದ್ಯಕ್ಕೆ ಸಾಕಷ್ಟು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗಾಗಿ.